ಇವತ್ತು ನಾನು ಬೆಳಗಿನ ತಿಂಡಿಗೆ ಮಾಡುವಂತಹ ಅನ್ನದ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೂ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಫೇವ್ರೆಟ್. ಬನ್ನಿ ಏನೆಲ್ಲ ಬೇಕು ಅಂತ ನೋಡೋಣ. 3/4 ಕಪ್ಪಷ್ಟು ಅಕ್ಕಿ ಹುಡಿ, ಅರ್ಧ ಕಪ್ ಆಗೋಷ್ಟು ಅನ್ನ. ಇದು ನೀವು ಮಿಕ್ಕಿರೋ ಅನ್ನದಲ್ಲೂ ಮಾಡ್ಬೋದು, ಇಲ್ಲಾಂದರೆ ಫ್ರೆಶ್ ಅನ್ನದಲ್ಲೂ ಮಾಡ್ಕೋಬೋದು. ಹಾಗೆ 3/4 ಕಪ್ಪಷ್ಟು ಕ್ಯಾರೆಟ್ ತುರಿ, 1 ಕಪ್ ಆಗೋಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸು, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಇದು ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರಾಯ್ತು. ರುಚಿಗೆ ಉಪ್ಪು, ಹಾಗೆ ಬೇಯಿಸೋಕ್ಕೆ ಸ್ವಲ್ಪ ಎಣ್ಣೆ. ನಾನು ಇದನ್ನು ಕಲಿಸ್ಕೊಳ್ತೀನಿ. ಫಸ್ಟಿಗೆ ನಾನು ಅನ್ನ ಹಾಕ್ತೀನಿ. ಅನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊತೀನಿ. ನಂತರ ಕ್ಯಾರೆಟ್ ತುರಿ, ಹಾಗೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಇದನ್ನು ಎಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು ಅಕ್ಕಿ ಹುಡಿ ಹಾಕ್ತೀನಿ. ಕೊನೆಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ. ಇದನ್ನು ಮತ್ತೆ ನಾನು ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ತೀನಿ, ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ಇವಾಗ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಅನ್ನ ಹಾಕಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಯೂಶ್ವಲಿ ನಾನು ಅನ್ನ ಹಾಕಿ ಮಾಡೋದು, ಬರೀ ಅಕ್ಕಿ ಹುಡಿಯಲ್ಲಿ ಮಾಡಲ್ಲ. ನಮಗೆ ಈ ಥರ ಮಾಡಿದ್ರೇ ಇಷ್ಟ ಆಗೋದು. ಆಗ ಹೇಳಕ್ಕೆ ಬಿಟ್ಟೋಯ್ತು, ನಾನು 1 ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ತೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಸ್ಟವ್ ಕೂಡ ಆನ್ ಮಾಡ್ತಾ ಇದ್ದೀನಿ. ಈಗ ನಾನು ಬಾಳೆ ಎಲೆಗೆ ಎಣ್ಣೆ ಸವರ್ಬಿಟ್ಟು ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ತಟ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀವು ರೊಟ್ಟಿ ತಟ್ಕೊಂಡ್ರಾಯ್ತು. ಈ ಥರ ಹೋಲ್ ಮಾಡ್ಕೊತೀನಿ. ಇವಾಗ ಇದು ತಟ್ಟಿ ರೆಡಿ ಆಯಿತು. ರೆಡಿ ಮಾಡಿಟ್ಕೊಂಡಿರೋ ರೊಟ್ಟಿನ ಹಾಕ್ತೀನಿ. ಹಾಕಿ ಒಂದು 2 ನಿಮಿಷ ಆಗೋಷ್ಟು ಮುಚ್ಚಿಡ್ತೀನಿ. ನೋಡಿದ ಬಾಳೆಯಿಂದ ಚೆನ್ನಾಗಿ ಇಟ್ಕೊಂಡಿದ್ದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಊಟ ಮಾಡಿಕೊಂಡೆ. ಈಗ ಮತ್ತೆ 1 ನಿಮಿಷ ಆಗುವಷ್ಟು ಅದನ್ನು ಬೇಯಿಸ್ಕೊತೀನಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಈಗ ತೆಗಿತೀನಿ. ನಾನು ಸರ್ವಿಂಗ್ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಹೇಗೆ ಅನ್ನದ ಅಕ್ಕಿ ರೊಟ್ಟಿ ಮಾಡೋದು ನಾನು ಅಂತ. ನೋಡಿ, ಅದರ ಜೊತೆಗೆ ನಾನು ಬೆಲ್ಲ ಮತ್ತು ಬೆಣ್ಣೆ ಇಟ್ಟಿದ್ದೀನಿ. ಹಾಗೆ ಕಾಯಿ ಚಟ್ನಿ, ಅಕ್ಕಿ ರೊಟ್ಟಿ ಮೇಲೆ ಬೆಣ್ಣೆನೂ ಹಾಕಿದ್ದೀನಿ. ಇದೆಲ್ಲ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಅನ್ನದ ಅಕ್ಕಿ ರೊಟ್ಟಿ ಬೇಗನೆ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್
ಅದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.